There are so many contents to come. ಸೊ ನನ್ನ ತಮ್ಮ ಆಲ್ರೆಡಿ ಪ್ರಾಡಕ್ಟ್ನ ನೋಡ್ಬಿಟ್ಟಿದ್ದಾನೆ. Hi friends, welcome back to Kirtana Rajeshwari YouTube channel. ಎಸ್, ಯು ವಿಲ್ ಗೆಟ್ ಟು ನೋ ಸೂನ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಯೋರ್ ಒನ್ ವ್ಯೂ ಮೀನ್ಸ್ ಅ ಲಾಟ್ ಫಾರ್ ಮೀ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಏನಂದರೆ, ಈ ಈ ಈ ಒಂದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಯಪ್ಪ, ಐ ವಾಸ್ ಲೈಕ್, ನಮಗೆ ಇದು ಫೇತೇ ಇಲ್ವಾ ಅಂತ ಅನಿಸ್ಬಿಡ್ತು. ಏನಂದರೆ, ಇದು ತಗೊಳ್ಳೋಕ್ಕೆ ನಾವು ಫಸ್ಟು ಮ್ಯಾಂಗ್ಳೂರ್ಗೆ ಹೋಗೋಣ ಅಂತ ನಾವು ರೆಡಿನೂ ಆಗಿಬಿಟ್ಟಿದ್ವಿ. ರೆಡಿನೂ ಆಗಿಬಿಟ್ಟು ಅದು ಕ್ಲಿಪ್ಪಿಂಗ್ ಇಲ್ಲ ಹಾಕ್ತೀನಿ. ಐ ಮೀನ್ ಕ್ಲಿಪ್ಪಿಂಗ್ ಅಂದರೆ ಇದು ಅವತ್ತು ರೆಡಿ ಆಗಿರೋ ಡ್ರೆಸ್ಸು ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಸೊ ನಾವು ಈ ಥರ ರೆಡಿ ಆಗಿಬಿಟ್ಟು ಆ್ಯಕ್ಚುಲಿ ಮ್ಯಾಂಗ್ಳೂರ್ ಹೋಗೋಣ ಅಂತ. ಇಲ್ಲಿ ಕಾಸರಗೋಡಲ್ಲಿ ನಾವು ಇಷ್ಟೊಂದು ಶಾಪಲ್ಲಿ ಕೇಳಿದ್ವಿ ಗೈಸ್, ಎಲ್ಲೂ ಇದಿಲ್ಲ, ಈ ಐಟಮ್ ಇಲ್ಲ, ಈ ಪ್ರಾಡಕ್ಟ್ ಇಲ್ಲ. ಸರಿ ಮ್ಯಾಂಗ್ಳೂರ್ಗೆ ಹೋಗೋಣ ಅಂತ ನಾವು ಫುಲ್ ರೆಡಿಯಾಗಿ ಆನ್ ದಿ ವೇ ನಮಗೇನೋ ಅನಿಸ್ತು, ನಾವು ಯಾಕೆ ಕಾಲ್ ಮಾಡಿ ಕೇಳಬಾರ್ದು, ಕಾಲ್ ಮಾಡಿ ಅಲ್ಲಿ ಇಷ್ಟೊಂದು ಗೂಗಲಲ್ಲಿ ಸಿಗುತ್ತಲ್ವಾ, ಸೊ ನಾವು ಕಾಲ್ ಮಾಡಿ ಕೇಳಿ ಹೋದರೆ ಒಳ್ಳೇದಲ್ವಾ ಅಂತ ನಾವು ಅರ್ಧ ದಾರಿದಲ್ಲಿ ಆಲ್ಮೋಸ್ಟ್ ಮನೆಗೆ ಆ ರೋಡ್‌ಗೆ ಸಮಥಿಂಗ್ ಅರೌಂಡ್ 10 ಮಿನಿಟ್ಸ್ ಆಯ್ತು ಅಷ್ಟೇ. ಕಾಲ್ ಮಾಡಿ ಕೇಳ್ತಾ ಇದ್ದೀನಿ, ಎಲ್ಲೂ ಈ ಪ್ರಾಡಕ್ಟ್ ಇಲ್ಲ. ದೇ ಆರ್ ಲೈಕ್, ಇಲ್ಲ ಇದು ಬೆಂಗಳೂರಲ್ಲೇ ಸಿಗೋದು, ಬೆಂಗಳೂರಲ್ಲೇ ಸಿಗೋದು ಅಂತ. ವಿ ವರ್ ಲೈಕ್, ನಾವು ಹಿಂಗ್ ರೆಡಿ ಆಗ್ಬಿಟ್ಟು ಇವಾಗ ಮ್ಯಾಂಗ್ಳೂರ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ವಿ ಥಾಟ್ ಒಳ್ಳೇದಾಯ್ತು ಕಾಲ್ ಮಾಡಿ ಕೇಳಿದ್ದು. ಸೊ ಅವತ್ತು ನಾವು ಜಸ್ಟ್ ಊಟ ಮಾಡಿಕೊಂಡು ಆಚೆ ಕಡೆ ಅದಾದ್ಮೇಲೆ ಮನೆಗೆ ಬಂದ್ಬಿಟ್ವಿ. ವಿ ವರ್ ಲೈಕ್, ಏನಪ್ಪ ಇದು ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಕ್ಕೆ ಹೋದೆ. ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ನಮಗೆ ಏನಾಯಿತು, ಪೇಮೆಂಟ್ ಮಾಡಬೇಕಂತೆ ಫಸ್ಟೇ. ಸೊ ಈ ಈ ಪ್ರಾಡಕ್ಟ್ ತೊಗೊಬೇಕಂದ್ರೆ ಫಸ್ಟೇ ಪೇಮೆಂಟ್ ಮಾಡಬೇಕು, ಅದಾದ್ಮೇಲೆ ಶಿಪ್ಮೆಂಟ್ ಆಗುತ್ತೆ ಅಂತ ಅಲ್ಲಿ ಆಪ್ಷನ್ ಇತ್ತು. ಸೊ ಪೇಮೆಂಟ್ ಮಾಡಿಬಿಟ್ಟೆ. ಇಷ್ಟು ಮಾಡಿದೆ, ₹68,990 ನಾನು ಪೇಮೆಂಟ್ ಗೂಗಲ್ ಪೇದಲ್ಲಿ ಮಾಡಿಬಿಟ್ಟೆ. ಶಿಪ್ಮೆಂಟ್ ಬಂದು ಅರೌಂಡ್ ಆಗಸ್ಟ್ 1ಗೆ ನಂಗೆ ರಿಸೀವ್ ಆಗಬೇಕಾಗಿತ್ತು ಈ ಪ್ರಾಡಕ್ಟು. ಜುಲೈ 29th ನಾನು ಜುಲೈ 27th ಇಲ್ಲ 26th ನಾನು ಆರ್ಡರ್‌ನ ಪ್ಲೇಸ್ ಮಾಡಿದ್ದು. ಥರ್ಡ್ ಥರ್ಡ್ ಡೇ ನೋಡ್ತಾ ಇದ್ದೀನಿ, ಸ್ಟೇಟಸ್ ಟ್ರ್ಯಾಕರ್ಸ್‌ನ ನೋಡ್ತಾ ಇದ್ದೀನಿ. ನೋಡಿದಾಗ ಅಲ್ಲಿ ಶಿಪ್ಮೆಂಟ್ ನಾಟ್ ಏಬಲ್ ಟು ಡೆಲಿವರ್ ಅಂತ ತೋರಿಸ್ತಿದೆ ಗೈಸ್. ನನಗೆ ಭಯ ಅಂದರೆ ಭಯ ಶುರುವಾಯಿತು. ನಾಟ್ ಏಬಲ್ ಟು ಡೆಲಿವರ್ ಬಿಕಾಸ್ ಅವತ್ತು ನೋಡಿದ್ರೆ ಫುಲ್ ಮಳೆ. ಲೈಕ್ ಆ 1 ವೀಕ್ ಬಂದು ಕಾಸರಗೋಡಲ್ಲಿ ಲೈಕ್ ಮೋಸ್ಟ್ ಆಫ್ ದಿ ಕೇರಳ ಸ್ಟೇಟ್ಸಲ್ಲಿ ಹೆವಿ ರೇನ್ ಇತ್ತು. ಆ್ಯಂಡ್ ಸ್ಕೂಲ್ ಮಕ್ಳಿಗೂ ರಜಾ ಕೊಟ್ಬಿಟ್ಟಿದ್ರು. ಸೊ ಅಷ್ಟು ಮಳೆ ಇತ್ತು, ಹೆವಿ ರೈನ್‌ಫಾಲ್. ಲ್ಯಾಂಡ್ ಸ್ಲೈಡ್ ಎಲ್ಲ ಆಗೋ ಚಾನ್ಸಸ್ ಇದೆ ಅಂತ. ಮೇ ಬಿ ಅದಕ್ಕಂತ ಶಿಪ್ಮೆಂಟ್ ಆಗಿಲ್ವೋ ಏನೋ ನಮ್ಮ ಮನೆಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಈ ನಾಟ್ ಏಬಲ್ ಟು ಡೆಲಿವರ್ ಅಂತ ಹೇಳಿದ್ಮೇಲೆ ಅಲ್ಲಿ ಅಟ್‌ಲೀಸ್ಟ್ ಕಸ್ಟಮರ್ ಸಪೋರ್ಟ್ ನಂಬರ್ ಎಲ್ಲ ಇಕ್ಬೇಕಲ್ಲ ಗೈಸ್. ನನಗೆ ಒಂದು ಸ್ವಲ್ಪ ಈ ಆ್ಯಪ್ ಎಲ್ಲ ಯೂಸ್ ಮಾಡೋಕೆ ಗೊತ್ತಿದೆ. ನಾನು ಹೆಂಗೋ ಕಸ್ಟಮರ್ ಸಪೋರ್ಟ್‌ನ ಹೆಲ್ಪ್ ತಗೊಂಡು ನಾನು ಮನಿನ ರೀಫಂಡ್ ಮಾಡ್ಕೊಂಡೆ. ಸಮ್ ಪೀಪಲ್ ದೇ ಡೋಂಟ್ ನೋ ಹೌ ಟು ಗೆಟ್ ರೀಫಂಡ್ ಆಲ್ಸೋ, ದೇ ವಿಲ್ ಬಿ ಸ್ಟ್ರಗಲಿಂಗ್. ಸೊ ಈ ಥರ ವಿಷಯಕ್ಕೆಲ್ಲ ಐ ಐ ಇನ್ ಕೇಸ್ ನಾಟ್ ಏಬಲ್ ಟು ಡೆಲಿವರ್ ಅಂತ ಅಂದಮೇಲೆ ಅವ್ರಿಗೆ ತಿರ್ಗಾ ಕಾಲ್ ಮಾಡಿ, ಕಸ್ಟಮರಿಗೆ ಕಾಲ್ ಮಾಡಿ ಹೇಳ್ಬೇಕು, ಈ ಥರ ಡೆಲಿವರ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಅಮೌಂಟ್‌ನ ರೀಫಂಡ್ ಆ ಥರ ಏನಾದ್ರು ಆಪ್ಷನ್ ಇವ್ರು ಇನ್ನೂ ಜಾಸ್ತಿ ಅಡ್ವಾನ್ಸ್ ಆಗಬೇಕು ಅಂತ ನಾನು ಅನ್ಕೊತೀನಿ. ಸೊ ನಾನೇನು ಮಾಡಿದೆ, ನಾಟ್ ಏಬಲ್ ಟು ಡೆಲಿವರ್ ಆದಮೇಲೆ ರೀಫಂಡ್ ತೊಗೊಳಕ್ಕೆ 1 ವಾರ ತೊಗೊಂಡ್ರು ಗೈಸ್ ರೀಫಂಡ್ ಮಾಡೋಕ್ಕೆ. ಒಂದು ಸತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಹೆಲ್ಪ್ ತೊಗೊಂಡೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ. ಸರಿ ಅಂತ ಮಲಯಾಳಮಲ್ಲಿ ಹೆಲ್ಪ್ ತೊಗೊಂಡೆ. ಮಲಯಾಳಂ ಲ್ಯಾಂಗ್ವೇಜ್ ಕಸ್ಟಮರ್ ಸಪೋರ್ಟ್‌ನ ತೊಗೊಂಡೆ. ಅವ್ರೂ ಇದು ಆಹ್, ರಿಪ್ಲೈ ಸರಿಗ್ ಮಾಡ್ತಿಲ್ಲ, ಸರಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಕಾಲಲ್ಲಿ ಹೋಲ್ಡ್ ಹಾಕ್ಬಿಡ್ತಾರೆ. ಆ್ಯಂಡ್ 30 ಮಿನಿಟ್ಸ್ ನಾನು ಇನ್ನೂ ಜ್ಞಾಪಕ ಇದೆ. ಒಂದು ಕಾಲ್ ಬಂದು 30 ಮಿನಿಟ್ಸ್‌ವರೆಗೂ ವೇಟ್ ಮಾಡಿದ್ದೀನಿ. ಹೋಲ್ಡಲ್ಲೇ ಇಕ್ಕಿದ್ದಾರೆ. ದಯವಿಟ್ಟು ಫ್ರೆಂಡ್ಸ್ ಎಲ್ಲ ಈ ಥರ ಪ್ಲಾಟ್‌ಫಾರ್ಮಲ್ಲೇ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ದೇವಣ್ಣಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಹಿ ವಾಸ್ ಲೈಕ್, ಇವ್ರು ಹಿಂಗೆ ಹೋಲ್ಡ್ ಮಾಡಿ ಬಿಟ್ಬಿಡ್ತಾರೆ ಆ್ಯಂಡ್ ಅಲ್ಲಿ ಹರಟೆ ಹೊಡ್ಕೊಂಡಿರ್ತಾರೆ, ಹಿಂಗೆ ಇವ್ರುಗಳು ಅಂತ ಹೇಳಿದ್ರು. ನೆಕ್ಸ್ಟ್ ಬಂದು ನಮ್ಮ ಕನ್ನಡದವ್ರು. ನಮ್ಮ ಕನ್ನಡ ಲ್ಯಾಂಗ್ವೇಜ್ ತಗೊಂಡು ಸಪೋರ್ಟ್ ತಗೊಂಡೆ. ಅದಲ್ಲಿ ಐ ಐ ಸ್ಟಿಲ್ ರಿಮೆಂಬರ್ ಹಿಸ್ ನೇಮ್ ರಂಜಿತ್ ಅಂತ. ಹಿ ಈಸ್ ಲೈಕ್, ಮ್ಯಾಮ್ ಏನು ಚಿಂತೆ ಮಾಡ್ಕೊಂಬೇಡಿ, ನಾನು ಮಾಡ್ಕೊಡ್ತೀನಿ ನಿಮಗೆ. ಯಾವಾಗಲೂ ಕನ್ನಡದವರು ಹೆಲ್ಪ್ ಮಾಡೋದು ಅಂತ ನಂಗನ್ಸುತ್ತೆ. ದೇವಟ ಯಾವಾಗಲೂ ಕನ್ನಡದವರೇ ಹೆಲ್ಪ್ ಮಾಡೋದು.
ಆ್ಯಂಡ್ ಈ ಪರ್ಸನ್ ಬಂದು ನನ್ನ ನಂಬರೆಲ್ಲ ಪರ್ಸ್ನಲಾಗಿ ತೊಗೊಂಡು ಈ ವಾಸ್ ಲೈಕ್ ಪರ್ಸ್ನಲ್ ಅಂದರೆ ಅಲ್ಲಿ ಅವ್ರು ಕಾಲ್ ಮಾಡಿದ್ದು ನನಗೆ ಆಫೀಸ್ ನಂಬರಿಂದಾನೆ, ಕಸ್ಟಮರ್ ಕೇರ್ ನಂಬರಿಂದಾನೆ. ಈ ವಾಸ್ ಲೈಕ್, ಇವತ್ತು ನಾನು ಪ್ರೊಸೆಸ್ ಮಾಡಿದ್ದೀನಿ ರೀಫಂಡಿಗೆ, ನಾಳೆ ನಿಮಗೆ ತಿರ್ಗಾ ನಾನು ಕಾಲ್ ಮಾಡ್ತೀನಿ ಮ್ಯಾಮ್, ನಂದು ಶಿಫ್ಟ್ ಬಂದು ನೈಟು, ಸೊ ನಿಮಗೆ 7 ಗಂಟೆ ಇಲ್ಲಾಂದ್ರೆ 9 ಗಂಟೆ ಒಳಗಡೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಏನೂ ಬೇಜಾರು ಮಾಡ್ಕೊಬೇಡಿ ಅಂತ ಇಷ್ಟು ಕಾಮ್ ಆ್ಯಂಡ್ ಪೊಲೈಟಾಗಿ ಈ ರೆಸ್ಪಾಂಡೆಡ್. ಆ್ಯಂಡ್ ವಿತಿನ್ 2 ಡೇಸಲ್ಲಿ ಅವ್ರಿಗೆ ಕಾಲ್ ಮಾಡಿ ವಿತಿನ್ 2 ಡೇಸಲ್ಲೇ ನನಗೆ ರೀಫಂಡ್ ಆಗ್ಬಿಡ್ತು. ಅದಾದಮೇಲೆ ನಾವು ತಿರ್ಗಾ ಏನು ಮಾಡಿದ್ವಿ, ದೇವೇಟ ಮೊಬೈಲಿಂದ ಬ್ಯಾಂಗ್ಳೂರ್ ಅಡ್ರೆಸ್ಗೆ ಆರ್ಡರ್ ಮಾಡಿ ನಮ್ಮಮ್ಮ ಮನೆಗೆ. ಸೊ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಅಡ್ರೆಸ್ಗೆ ಆರ್ಡರ್ ಮಾಡಿ ನಮ್ಮಮ್ಮ ಮನೆಗೆ, ಆ್ಯಂಡ್ ನಮ್ಮಮ್ಮ ಮನೆಗೇನೆ ನಾವು ಆಗಸ್ಟ್ 10th ಆರ್ಡರ್‌ನ ಪ್ಲೇಸ್ ಮಾಡಿದ್ವಿ. ಆಗಸ್ಟ್ 12th ನಮ್ಮಮ್ಮ ಮನೆಗೆ ರೀಚ್ ಆಯಿತು. ಆ್ಯಂಡ್ ಅವತ್ತೇ ನಮ್ಮಮ್ಮ ಬೆಳಿಗ್ಗೆನೆ ಪಾಪ ಅವ್ರು ನನಗೋಸ್ಕರ ಅವತ್ತೇ ಕೊರಿಯರ್ ಮಾಡಿದ್ರು. ಆ್ಯಂಡ್ ಇವತ್ತು ಇದು ನನ್ನ ಕೈಯಲ್ಲಿದೆ. ಸೊ ನಾನು ಏನಕ್ಕೆ ಈ ಎಂಟೈರ್ ಸ್ಟೋರಿ ಹೇಳ್ದೆ ಅಂದರೆ, ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ ಬೇಗ. ವಿ ಆರ್ ಲೈಕ್, ನಮಗೆ ಒಂದು ಸಿಕ್ಕಿಲ್ಲ ತಕ್ಷಣ ಸಿಕ್ಕಿಲ್ಲ ಅಂದರೆ ವಿ ಆರ್ ಗಿವಿಂಗ್ ಇಟ್ ಅಪ್. ಲೈಕ್ ಅಯ್ಯೋ ನಮ್ದು ಹಣೆ ಬಾರನೇ ಹಿಂಗೆ ಇದೆ ಅಷ್ಟೇ ಅಂತ. ಬಿಕಾಸ್ ಮನಿನೂ ಇಷ್ಟು 1 ವಾರ ತೊಗೊಂಡು ರೀಫಂಡ್ ಆಗೋಕ್ಕೆ, ವಿಲ್ ಸ್ಟಾರ್ಟ್ ಗಿವಿಂಗ್ ಇಟ್ ಅಪ್. ಆದರೆ ಆಲ್ವೇಸ್ ಗಿವಿಂಗ್ ಅಪ್ ಇಸ್ ನಾಟ್ ಗುಡ್ ಐಡಿಯಾ ಅಂತ ನಾನು ಹೇಳ್ತೀನಿ. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್. ಏನು ಕೀರ್ತನ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಇಟ್ಸ್ ಅ ಲೈಕ್ ದಿಸ್ ಇಸ್ ಆಲ್ ಲೈಕ್ ಸ್ಮಾಲ್ ಲೆಸನ್ಸ್ ನಾವು ಕಲಿಬೇಕಾಗಿರೋದು. ಸೊ ನೆವರ್ ಗಿವ್ ಅಪ್ ಇನ್ ಯುವರ್ ಲೈಫ್, ವಾಟ್ ಎವರ್ ಇಟ್ ಇಸ್, ಟ್ರೈ ಹಾರ್ಡ್. ನಾನು ಅಷ್ಟೇ ಗೈಸ್, ತುಂಬ ನಾನು ಸಮ್ಟೈಮ್ಸ್ ಗಿವ್ ಅಪ್ ಮಾಡಿಬಿಡ್ತೀನಾ, ಆ್ಯಂಡ್ ಮೈ ಹಸ್ಬೆಂಡ್ ವಿಲ್ ಬಿ ಲೈಕ್, ಡೋಂಟ್ ಗಿವ್ ಅಪ್, ಫೋಕಸ್ ಆನ್ ಇಟ್, ಯು ವಿಲ್ ಅಚೀವ್ ಇಟ್ ಅಂತ ಇಷ್ಟೊಂದು ಅಡ್ವೈಸ್ ಕೊಡ್ತಾರೆ. 3 ವೀಕ್ಸ್ ನಾನು ವೇಟ್ ಮಾಡಿದ್ದೀನಿ, 3 ವೀಕ್ಸ್. ಅದೇ ನಾನು ಬೆಂಗಳೂರಲ್ಲಿ ಇದ್ದಿದ್ದಿದ್ರೆ ಭಯನೇ ಪಡೋದು ಬೇಕಾಗಿಲ್ಲ. ಸೆಕೆಂಡ್ ಡೇಗೇನೆ ಡೆಲಿವರ್ ಆಗುತ್ತೆ, ಯಾಕಂದರೆ ಅಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದೆ ಬೆಂಗಳೂರಲ್ಲೆಲ್ಲ. ಅದಕ್ಕೆ ಹೇಳೋದು ಸರ್ಗೆ, ಬೆಂಗಳೂರಲ್ಲಿ ಒಂದು ಮನೆ ತಗೋ, ಅಲ್ಲಿರೋಣ ಅಂತ ಹೇಳ್ಬೇಕಲ್ಲ. ಐ ವಾಸ್ ಜಸ್ಟ್ ಜೋಕಿಂಗ್. ಸೊ ಆ್ಯಕ್ಚುಲಿ ಅಲ್ಲಿ ನಾನು ಮನೆಗೆ ಆರ್ಡರ್ ಮಾಡಾಗ ನನ್ನ ತಮ್ಮ ರಿಸೀವ್ ಮಾಡಿದ್ದು. ಸೊ ನನ್ನ ತಮ್ಮಗೆ ಅವರು ಓಪನ್ ಮಾಡಿ ತೋರಿಸಿದ್ದಾರೆ, ಯಾಕಂದರೆ ಈ ಥರ ಪ್ರಾಡಕ್ಟ್ ಎಲ್ಲ ಓಪನ್ ಮಾಡಿ ವೆರಿಫೈ ಮಾಡಿ ಕಸ್ಟಮರ್ ಸ್ಯಾಟಿಸ್ಫೈ ಆದಮೇಲೆ ಡೆಲಿವರ್ ಮಾಡೋದಂತೆ. ಸೊ ನನ್ನ ತಮ್ಮ ಆಲ್ರೆಡಿ ಪ್ರಾಡಕ್ಟ್ನ ನೋಡಿಬಿಟ್ಟಿದ್ದಾನೆ. ದೇ ಓಪನ್ಡ್ ಇಟ್ ಸಿಮ್ಸ್ ದಿ ಡೆಲಿವರಿ ಬಾಯ್ ಈ ಓಪನ್ ಬಾಕ್ಸ್ ಓನ್ಲಿ ದಿಸ್ ಒನ್. ದೇ ಓಪನ್, ದೇ ಸಾ ದಿ ಪ್ರಾಡಕ್ಟ್ ಅನ್ನು, ಅದಾದಮೇಲೆ ಈ ರಿಸೀವ್ಡ್ ಇಟ್. ಸೊ ಏನು ಪ್ರಾಡಕ್ಟ್ ಅಂತ ತೋರಿಸಿಲ್ಲ ಅಲ್ಲ. ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡಿ ಬನ್ನಿ. ಪಾಪ ದಯವಿಟ್ಟು ಎಡಿಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ಯು ಸಿಟ್ ಹಿಯರ್. ಸೊ ನಾವು ಇವಾಗ ತಗೊಂಡಿರೋದು DJI Osmo Pocket 4 ಕ್ರಿಯೇಟರ್ ಕಾಂಬೋ 4. ಒಂದು ಅಡ್ವಾನ್ಸ್ಡ್ ಗ್ಯಾಜೆಟ್ನ ನಾವು ನಮ್ಮ ಫ್ಯಾಮಿಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ತುಂಬ ಅವಶ್ಯಕತೆ ಅಂತ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು. ದೇವೇಟ ಮೊಬೈಲು, ನನ್ನ ಮೊಬೈಲು, ನಾವು 1 TB ತೊಗೊಂಡಿರೋದು ಗೈಸ್, ಐಫೋನು. ಸ್ಟೋರೇಜ್ ಫುಲ್ ಯಾವಾಗಲೂ ನಮಗೆ ತೋರಿಸ್ತಾನೆ ಇರುತ್ತೆ. ಆ್ಯಂಡ್ ಐ ಆಮ್ ಲೈಕ್, ಐ ಆಮ್ ಡನ್ ವಿತ್ ದಿಸ್. ವ್ಲಾಗೆಲ್ಲ ಮಾಡಾಗ ಇಷ್ಟೊಂದು ಟೈಮ್ ಸ್ಟೋರೇಜ್ ಫುಲ್ ಆಗುತ್ತೆ. ನಾವು ಒಂದು ವ್ಲಾಗ್ ಮಾಡಾಗ ಫ್ಲೋದಲ್ಲಿ ಖುಷಿಯಾಗಿ ಮಾಡ್ತಾ ಇರ್ತೀವ, ಈ ಸ್ಟೋರೇಜ್ ಫುಲ್ ತೋರಿಸಿದಾಗ ನನ್ನ ಮೂಡೇ ಹೊರ್ಟೋಗ್ಬಿಡುತ್ತೆ. ಅಲ್ಲಿ ಬಿ ಲೈಕ್ ಅಂತ ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ಯಾ, ದಿಸ್ ಇಸ್ ದ ಪೌಚ್. ಈ ಪೌಚ್ ಒಳಗಡೆ ಆ ಐಟಮ್ ಇರೋದು. I never thought I'll be holding this in my hand, baby. I never thought. Oh God, I never thought, baby. ಬನ್ನಿ ಇಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳಿ. ಬನ್ನಿ ಬನ್ನಿ ಬೇಬಿ. ಸಿಸರ್ ಇದೆ, ಚುಚ್ಕೊಂಡ್ರಾ? ಇಲ್ಲ. Take I will take. Oh, nice. So nice. So nice. Right? Oh, nice. So nice. Oh, it's like a baby. She gave birth and I'm taking it. It's like that. Oh. See, this is Mike, I guess. It's so nice, right? Yeah, so nice. Oh God. So like holding only, it's like so nice.
ಇದೇನಿದೆ ಇದಿಂಗೆ ರಿಮೂವ್ ಬಿಫೋರ್ ಯೂಸ್ ಅಂತೆ. ಇದೆಲ್ಲ ತುಂಬಾ ಅವಶ್ಯಕತೆ ಗೈಸ್, ಯಾಕಂದ್ರೆ ಯು ವಿಲ್ ಗೆಟ್ ಟು ನೋ ಸೂನ್. ಇದು ಹೇಳ್ತಾನೆ ಇರ್ತೀನಿ, ಆಮೇಲೆ ಏನು ಹೇಳಲ್ಲ. ಯಾಕಂದ್ರೆ ಇಫ್ ಎನಿಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್, ಯಾವಾಗಲೂ ಬೇಗ ರಿವೀಲ್ ಮಾಡಕ್ ಹೋಗ್ಬೇಡಿ. ಇಟ್ ಕ್ಯಾನ್ ಬಿ ಎನಿಬಡಿ, ಇವನ್ ಯೋರ್ ಮದರ್ ಆರ್ ಫಾದರ್. ಡೋಂಟ್ ರಿವೀಲ್ ಇಟ್ ಎನಿಥಿಂಗ್. ಒನ್ಸ್ ಇಟ್ಸ್ ಕನ್ಫರ್ಮ್, ಅದಾದ್ಮೇಲೆ ರಿವೀಲ್ ಮಾಡಿ. ಐ ಲರ್ನ್ ದಿಸ್ ಫ್ರಮ್ ಮೈ ಹಸ್ಬೆಂಡ್. ನಾನು ಬಾಯಿ ಬಡಕಿ, ಏನಾದ್ರೂ ಲೈಫಲ್ಲಿ ಎಲ್ಲಾರ್ಗೂ ಹೇಳ್ಬಿಡ್ತೀನಿ. ಅದು ಆಗಿಲ್ಲ ಅಂದರೆ ಐ ವಿಲ್ ಬಿ ಲೈಕ್, ಅಯ್ಯೋ ಎಲ್ಲಾರ್ಗೂ ಹೇಳ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊತೀನಿ. ನಾನು ಏನಕ್ಕೆ ಇವಾಗ ದೇವಟನ ಕರೆದಿದ್ದಂದ್ರೆ, ನಾನು ಏನಾದ್ರು ತಪ್ಪು ಮಾಡಿಬಿಟ್ರೆ ಅಂತ, ಅದಕ್ಕೆ ಸೇಫ್ಟಿಗೆ ದೇವಟನ ಕರೆದಿದ್ದು. ಅವ್ರು ತಪ್ಪು ಮಾಡಿದ್ರೆ ಇಟ್ಸ್ ಓಕೆ, ಅವ್ರನ್ನ ಬೈಬೋದು. ನಾನು ತಪ್ಪು ಮಾಡಿದ್ರೆ ಅಷ್ಟೇ. ಸೊ ಇವಾಗ ಈ ವ್ಲಾಗಿಂಗ್ ಕ್ಯಾಮ್ರಾ ತಗೊಂಡಿರೋದು, ನಾನು ಇವಾಗ ಹೆಂಗೋ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಆ್ಯಂಡ್ ಆಲ್ಸೋ ಇವಾಗ ನೀವೇನಾದ್ರು ಯೂಟ್ಯೂಬ್ ಶುರು ಮಾಡ್ಬೇಕಂದ್ರೆ ಇವಾಗಲೇ ಇದೆಲ್ಲ ತಗೊಳಕ್ ಹೋಗ್ಬೇಡಿ. ನೋಡಿ, ನಾವು ಯೂಟ್ಯೂಬ್ ಶುರು ಮಾಡಿ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ನಾವು ಇದು ತಗೊಂಡಿರೋದು. ಸೊ ನಾಟ್ ಎನ್ ನೆಸೆಸರಿ. ಒನ್ಸ್ ನೀವು ನಿಮ್ಮ ಚಾನಲ್ ಎಲ್ಲ ಕ್ಲಿಕ್ ಆದ್ಮೇಲೆ ತಗೊಳ್ಳಿ. ದೆನ್ ಹೌ ಶುಡ್ ಓಪನ್ ಆವು. ವಾಟ್ ಈಸ್ ದಟ್ ಚಾರ್ಜಿಂಗ್? അല്ല What is that? മനസ്സിലായില്ല. ചാർജിങ് ആണോ? What is this light baby? അത്ര വലുതായി മാവേ എല്ലാം കൂടി ആകുമ്പോഴേക്കും. Yeah. It's like stand. ಇದು ಇಲ್ಲಿ ಓ ಮ್ಯಾಗ್ನೆಟ್ ತರ ದೇವಟ. Magnet. Nice, no? Yeah. That's all. Yeah. ಇದು ಮೈಕ್ ಗೈಸ್. ಏನು ಎಸ್ ಡಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ದೇವಟ. ಇದು ಎಸ್ ಡಿ ಇಲ್ಲ ಮೈಕ್ ಮ್ಯಾಗ್ನೆಟ್ ಅದು. Okay, you now take out. First, who you should see first? Camera. You. Open the sticker. Its eyes is there. Yeah. So I'm telling. Okay, it should see me. Screen. Yeah. You can take out. So smooth, guys. So smooth. Okay, we take care of it. Yeah. We are gonna vlog in this. Every day ನನಗೆ ಇದು ಯೂಸ್ ಆಗುತ್ತೆ. And there are so many contents to come. Maybe next month ಅಲ್ಲಿ, definitely next month ಅಲ್ವಾ ದೇವಟ? Next month ಅಲ್ಲಿ you'll get to know. What? The smell. ಅದು baby. When you start. What? That will leave. That begin vlog, no? No, leave don't tell me. Oh, what a smooth baby. That boys are like this only, guys. Gadgets andre they're mad. Hi friends, welcome back to Kirtana Rajeshwari YouTube channel. Yes. So we can see in mobile also. So nice. So nice. So we can play here only, baby. Everything we can do here. ಇನ್ಮೇಲಿಂದ ನಾವು ರಾಕ್ ಮಾಡೋಣ ಗೈಸ್. ಸಾರಿ ದೇವಟ. ಸೊ ಗೈಸ್, ಹಂಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತೊಗೊಂಡಿರೋದು DJI Osmo Creator Combo 4 ತೊಗೊಂಡಿರೋದು. ಐ ವಿಲ್ ಎನಿಹೌ ಟ್ಯಾಗ್ ದಿ ಪ್ರಾಡಕ್ಟ್ ಬಿಲೋ. ಇದು ರೊಟೇಟ್ ಮಾಡೋಕ್ಕೆ ಇವಾಗ. What you did? It's rotating. അങ്ങനല്ല, ഇത് എനിക്കത്. Which one? ഇത് സ്ക്രീനിൽ. That's all. Oh. ಹಿಂಗೆ ಗೈಸ್ ನೋಡಿ ದೇವೇಟ ಯಾವಾಗ್ಲೂ ನನ್ನ ಅರೆಕ್ಸ್ಕೊಂಡಿರ್ತಾರೆ. ಲೈಕ್ ದಿಸ್ ಅನ್ನ ಯಾಕೆಂದ್ರೆ ಪ್ರ್ಯಾಂಕನು ಮಾಡ್ಬೋದು ದೇವೇಟ ಅಮ್ಮ ಕುಟಿ ಹತ್ರ. ನೋ ನೀಡ್ ಟು ಶೋ ಹರ್. ಅಂಡ್ ಇದರಲ್ಲಿ ಒಳ್ಳೆ ಪ್ರ್ಯಾಂಕ್ ಮಾಡ್ಬೋದು ಗೈಸ್, ಗೊತ್ತಿಲ್ದಿರಾ ಅಮ್ಮ ಕುಟಿಗೆ ನಾವು ಪ್ರ್ಯಾಂಕ್ ಮಾಡ್ಬೋದು. ಐ ಟ್ರೈ ಪ್ರ್ಯಾಂಕಿಂಗ್ ಹರ್. ಸೊ ಎನಿಹೌ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. See you in next vlog.